ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮತ್ತೊಂದು ಆವೃತ್ತಿ ಈ ದಿನದ ಶುಭಾಶಯಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯ ಕೇಳುವುದಕ್ಕಿಂತ ಮುಂಚೆ ಒಂದು ಕೀರ್ತನೆಯನ್ನು ನಾವು ಕೇಳಿಕೊಳ್ಳೋಣ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ, ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮತ್ತೊಂದು ಆವೃತ್ತಿ ಅನುದಿನದ ದೇವ ವಾಕ್ಯಕ್ಕಾಗಿ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಈ ದಿವಸದ ಅಂಶವು ತೆರೆಯಲ್ಪಟ್ಟ ಬಾಗಿಲು. ಅದಕ್ಕೆ ದೇವರ ವಾಕ್ಯ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ ಅದರ 8ನೇ ವಚನವನ್ನು ನಾವು ನೋಡುವುದಾದರೆ, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ಕರ್ತನಲ್ಲಿ ಪ್ರಿಯ ದೇವಚನವೇ, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿರುವಂಥ ನಮ್ಮ ಜೀವಿತದಲ್ಲಿ ದೇವರು ಹೇಳ್ತಿರುವಂಥ ಮಾತೇನೆಂದರೆ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರೆಂಬುದಾಗಿ. ಬಾಗಿಲು ಎಂಬುದಾಗಿ ನಾವು ನೋಡುವುದಾದರೆ ಅದು ಒಂದು ಆಶೀರ್ವಾದವನ್ನು ತೋರಿಸುವಂಥದ್ದಾಗಿದೆ. ಬಾಗಿಲು ಎಂಬುದಾಗಿ ನೋಡುವುದಾದರೆ ಅದು ಒಂದು ಸಮಾಧಾನವನ್ನು ಸೂಚಿಸುವಂಥದ್ದಾಗಿದೆ. ಬಾಗಿಲು ಎಂಬುದಾಗಿ ನೋಡುವುದಾದರೆ ತೆರೆಯಲ್ಪಟ್ಟಂಥ ಆಶೀರ್ವಾದಕ್ಕೆ ಒಂದು ಗುರುತಾಗಿದೆ. ಮುಚ್ಚಲ್ಪಟ್ಟಂಥ ಅನುಭವವು ಕತ್ತಲೆಗೆ, ವಾಸನೆಗೆ ಮತ್ತು ಭಯಕ್ಕೆ, ಬಂಧನಕ್ಕೆ ಅದು ಹೋಲಿಕೆಯಾಗಿರುವಂಥದ್ದಾಗಿದೆ. ಆದರೆ ಕರ್ತನಾದ ದೇವರು ನಮ್ಮ ಜೀವಿತದಲ್ಲಿ ಆತನು ಹೇಳ್ತಿರುವಂಥ ಮಾತೇನೆಂದರೆ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ನಾನು ತೆರೆದಿಟ್ಟಿದ್ದೇನೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ ಮೇಲೆ 3ನೇ ದಿವಸದಲ್ಲಿ ಆತನು ಎದ್ದು ಬರ್ತೇನೆಂಬುದಾಗಿ ಹೇಳಿದಂಥ ಮಾತನ್ನು ನಂಬಿದಂಥ ಸ್ತ್ರೀಯರು ಯೇಸು ಕ್ರಿಸ್ತನನ್ನಿಟ್ಟಂಥ ಸಮಾಧಿ ಹತ್ತಿರ ಹೋಗಿ ನೋಡುವಾಗ ಆತನನ್ನು ಇಟ್ಟಿದ್ದಂಥ ಸಮಾಧಿ ದೊಡ್ಡ ಕಲ್ಲಿನಿಂದ ಮುಚ್ಚಲ್ಪಟ್ಟಿತ್ತು. ಆ ಒಂದು ಸಮಾಧಿಯ ಬಾಗಿಲು ಕಲ್ಲಿನಿಂದ ಮುಚ್ಚಲ್ಪಟ್ಟಿತ್ತು. ಆ ಸಮಯದಲ್ಲಿ ಈಗ ಅವರು ತುಂಬ ಭಯಪಟ್ಟರು. ಬಾಗಿಲು ಮುಚ್ಚಲ್ಪಟ್ಟಿದೆ, ಯೇಸುವನ್ನು ನೋಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅವರು ಕಳವಳದಲ್ಲಿರುವಾಗ ಆ ಸಮಯದಲ್ಲಿ ಅವರ ಆಶೆಯು ನಿರಾಶೆಯಾಗದೆ ದೇವದೂತರು ಬಂದು ಆ ಮುಚ್ಚಲ್ಪಟ್ಟ ಕಲ್ಲಿನ ಬಾಗಿಲನ್ನು ತೆರೆಯಲ್ಪಟ್ಟಿತ್ತು. ಆ ಸಮಯದಲ್ಲಿ ಆ ಸ್ತ್ರೀಯರು ಬಹಳ ಸಂತೋಷಪಟ್ಟರು, ಯೇಸುವನ್ನು ನೋಡಿದರು, ಶುಭವನ್ನು ಹೊಂದಿದರು, ಆಶೀರ್ವಾದ ಹೊಂದಿದರು. ದೇವರಿಗಾಗಿ ಅವರು ಸಾಕ್ಷಿಯಾಗಿ ಜೀವಿಸಿದರು. ಇವತ್ತು ಕರ್ತನಲ್ಲಿ ಪ್ರಿಯ ದೇವಚನವೇ, ನಮ್ಮ ಜೀವಿತದಲ್ಲಿಯೂ ಸಹ ಈಗ ನಮಗೆ ವಿರುದ್ಧವಾಗಿ ಮುಚ್ಚಲ್ಪಟ್ಟಿರುವಂಥ ಯಾವುದೇ ಬಾಗಿಲುಗಳಾಗಿರ್ಬೋದು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಎಲ್ಲವುಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮುಚ್ಚಲ್ಪಟ್ಟ ಬಾಗಿಲನ್ನು ತೆರಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಯಾಕೋಬನು ತನ್ನ ಜೀವಿತದಲ್ಲಿ ಈಗ ಒಂಟಿಗನಾಗಿ ಅವನು ಪ್ರಯಾಣ ಮಾಡುವಾಗ ಒಂದು ಬೆಟ್ಟದಲ್ಲಿ ಕಲ್ಲನ್ನು ತನ್ನ ತಲೆಗಿಟ್ಟುಕೊಂಡು ಮಲಗಿರುವಾಗ ಅವನು ಒಂದು ಕನಸನ್ನು ಕಂಡನು. ಆ ಕನಸಿನಲ್ಲಿ ಈಗೋ ಪರಲೋಕದ ಬಾಗಿಲು ತೆರೆಯಲ್ಪಟ್ಟು ದೊಡ್ಡ ನಿಚ್ಚಣಿಕೆ, ದೇವದೂತರು ಮೇಲಿಂದ ಕೆಳಗಡೆ ಬರ್ತಾ ಇದ್ದಾರೆ, ಕೆಳಗಡೆಯಿಂದ ಮೇಲೆ ಹೋಗ್ತಾ ಇದ್ದಾರೆ. ಇದನ್ನು ನೋಡುವಾಗ ಯಾಕೋಬನಿಗೆ ಬಹಳ ಒಂದು ಸಂತೋಷವಾಯಿತು. ದೇವರು ಅವನೊಂದಿಗೆ ಮಾತಾಡಿದನು. ಆಗ ಯಾಕೋಬನು ಹೇಳುವಂಥ ಮಾತೇನೆಂದರೆ, ಇದು ಪರಲೋಕದ ಬಾಗಿಲು, ದೇವರು ನನ್ನೊಂದಿಗಿದ್ದಾನೆ, ದೇವರು ನನ್ನ ನಡೆಸ್ತಾನೆ, ದೇವರು ನನ್ನನ್ನು ಆಶೀರ್ವದಿಸ್ತಾನೆ, ದೇವರು ನನ್ನ ಸಂಗಡ ಇದ್ದು ನನ್ನ ಮಾರ್ಗವನ್ನು ಸಫಲಪಡಿಸ್ತಾನೆಂಬುದಾಗಿ ಧೈರ್ಯವನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಹರಕೆ ಮಾಡಿದನು. ಮುಂದೆ ನಾವು ನೋಡುವಾಗ
ಆ ದರ್ಶನವನ್ನು ತೆರೆಯಲ್ಪಟ್ಟಂಥ ಬಾಗಿಲನ್ನು ಕಂಡಂಥ ಯಾಕೋಬನ ಜೀವಿತ ದೊಡ್ಡ ಆಶೀರ್ವಾದಕ್ಕೆ ಕಾರಣವಾಯಿತು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಅಡ್ಡಿಗಳು, ಮುಚ್ಚಲ್ಪಟ್ಟ ಬಾಗಿಲುಗಳು, ಮುಚ್ಚಲ್ಪಟ್ಟಂಥ ಎಲ್ಲ ಆಶೀರ್ವಾದಗಳು ದೇವರು ತೆರೆಯುವವನಾಗಿದ್ದಾನೆ. ಸೊ ನಾನೇ ಬಾಗಿಲೆಂಬುದಾಗಿರುವಂಥ ಕರ್ತನಾದ ಯೇಸುವನ್ನು ನಾವು ನಂಬಿ ಆತನ ಮಾರ್ಗದಲ್ಲಿ ನಾವು ಹಿಂಬಾಲಿಸೋಣ, ಪ್ರಾರ್ಥಿಸೋಣ. ಮುಚ್ಚಲ್ಪಟ್ಟ ಎಲ್ಲ ನಿಮ್ಮ ಜೀವಿತದ ಬಾಗಿಲುಗಳನ್ನು ಕರ್ತನಾದ ದೇವರು ತೆಗೆದು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ, ಯಾವ ಗಣನೆಗೂ ಬಾರದಂತ ನನ್ನ